ಎಕ್ಸ್‌ಪ್ರೆಸ್ ಸುದ್ದಿಗಳಿಗೂ ಮುಂಚೆ ಒಂದು ಪ್ರಮುಖವಾದಂತಹ ಸುದ್ದಿ ಇದೆ. ಶಿಲ್ಪಿ ಅರುಣ್ ಯೋಗಿರಾಜ್ಗೆ 12 ಲಕ್ಷ ಬಾಕಿ ಉಳಿಸಿಕೊಂಡಿದೆ ಮೈಸೂರು ಪಾಲಿಕೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ಗೆ 12 ಲಕ್ಷ ಬಾಕಿ ಉಳಿಸಿಕೊಂಡಿದೆ ಮೈಸೂರು ಪಾಲಿಕೆ. 9 ವರ್ಷ ಕಳೆದರೂ ಯೋಗಿರಾಜ್ಗೆ ಬಾಕಿ ಹಣವನ್ನ ಪಾವತಿ ಮಾಡಿಲ್ಲ ಪಾಲಿಕೆ. ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆಯನ್ನ ಕೆತ್ತಿದ್ರು ಯೋಗಿರಾಜ್. ಆದ್ರೆ ಯೋಗಿರಾಜ್ಗೆ 2015ರಲ್ಲಿ ಒಡೆಯರ್ ಮೂರ್ತಿ ಕೆತ್ತನೆ ಕೆಲಸವನ್ನ ಪಾಲಿಕೆ ನೀಡಿರುತ್ತೆ. ಆದ್ರೆ ಈವರೆಗೂ ಯೋಗಿರಾಜ್ಗೆ 12 ಲಕ್ಷ ರೂಪಾಯಿಯನ್ನ ಕೊಟ್ಟಿಲ್ಲ, ಬಾಕಿ ಉಳಿಸಿಕೊಂಡಿದೆ. ಮೈಸೂರು ನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಹೀಗಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ಗೆ 12 ಲಕ್ಷ ಬಾಕಿ ಉಳಿಸಿಕೊಂಡಿದೆ ಮೈಸೂರು ಪಾಲಿಕೆ. 2015ರಲ್ಲೇ ಒಡೆಯರ್ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿತ್ತು. ಕೆತ್ತನೆ ಕೆಲಸವನ್ನ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವಹಿಸಿರುತ್ತೆ ಪಾಲಿಕೆ. ಆದ್ರೆ 12 ಲಕ್ಷ ರೂಪಾಯಿಯನ್ನ ಇನ್ನೂ ಸಹ ಮೈಸೂರು ಪಾಲಿಕೆ ಹಾಗೆ ಉಳಿಸಿಕೊಂಡಿದೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೆತ್ತನೆ ಕೆಲಸ ಮುಗಿದು 9 ವರ್ಷ ಆಯ್ತು, ಇನ್ನೂ ಸಹ ಬಾಕಿ ಹಣವನ್ನ ಪಾವತಿ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಸಾರ್ವಜನಿಕರು. ಕೆಲಸದ ಒತ್ತಡದಲ್ಲಿದ್ದೆ, ಹಾಗಾಗಿ ಹಣದ ಬಗ್ಗೆ ಗಮನ ಹರಿಸಿರಲಿಲ್ಲ. ಮೈಸೂರು ಪಾಲಿಕೆ ಹಣ ಪಾವತಿಸದ ಬಗ್ಗೆ ಅರುಣ್ ಯೋಗಿರಾಜ್ ಅವರು ನೀಡಿರುವಂತಹ ಪ್ರತಿಕ್ರಿಯೆ. 2015ರಲ್ಲಿ ಮೂರ್ತಿ ಕೆತ್ತನೆ ಮಾಡಿಕೊಟ್ಟಿದ್ದೆ, ಅದರ ಬಾಕಿ ಮೊತ್ತ ಇನ್ನೂ ಬಂದಿಲ್ಲ ಅಂತ ಅರುಣ್ ಯೋಗಿರಾಜ್ ಅವರು ಹೇಳಿದ್ದಾರೆ. ನಾನು ಮೊದಲಿನಿಂದಲೂ ಸಹ ಕಮರ್ಷಿಯಲ್ ಅಲ್ಲ, ನಾನು ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುವವನು. ಮೈಸೂರಿನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೊಂದು ಮಾಡಿಕೊಟ್ಟಿದ್ದು 2015ರಲ್ಲಿ ಅನ್ಸುತ್ತೆ. ಅದ್ರದ್ದು ಬಾಕಿ ಮೊತ್ತ ನಾನು ಕೇಳಲಿಕ್ಕೆ ಸ್ವಲ್ಪ ಸಮಯ ಮೈಸೂರಲ್ಲಿ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡಿದೆ. ನಂತರ ಈಗ ಹೋಗಿ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ. ಅದನ್ನ ನನ್ನ ತಮ್ಮವ್ರು ನೋಡ್ಕೊಂತಾರೆ. ಹೌದಾ, ನನಗೆ ಅದು ನೋಡಬೇಕು ಸ್ವಲ್ಪ. ನಾನು ಅದ್ರ ಮೊದಲಿಂದನೂ ಕಮರ್ಷಿಯಲ್ ಸ್ವಲ್ಪ ಕಮ್ಮಿ ಯೋಚನೆ. ನಾನು ಕಲೆನ ತುಂಬಾ ಮನಸ್ಸಿಂದ ಮಾಡ್ತೀನಿ. ಅದು ಸ್ವಲ್ಪ ನಾನು ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಾನೇ ಫಾಲೋ ಅಪ್ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ನನ್ನ ಕಡೆಯಿಂದಾನೆ. ಹೌದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.